ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸ್ವಾತಂತ್ರ್ಯ ನಂತರ 4ನೇ ಬಾರಿಗೆ ಸ್ಪೀಕರ್ ಹುದ್ದೆಗೆ ಚುನಾವಣೆಗಳು ನಡೆದಿವೆ ಮತ್ತು ನಿರೀಕ್ಷೆಯಂತೆ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿ ಓಂ ಬಿರ್ಲಾ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಮೊದಲ ಸಂಪೂರ್ಣ ಅವಧಿಗೆ ಸ್ಪೀಕರ್ ಆಗಿದ್ದು 2ನೇ ಬಾರಿ ಕೂಡ ಲೋಕಸಭಾ ಸ್ಪೀಕರ್ ಆಗ್ತಾ ಇರೋ 2ನೇ ವ್ಯಕ್ತಿ ಅಂತ ಕೂಡ ಓಂ ಬಿರ್ಲಾ ಅನ್ನಿಸ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ಪೀಕರ್ ಆಯ್ಕೆ ಅನ್ನೋದು ಸರ್ವಾನುಮತದಿಂದ ಆಗುತ್ತೆ. ಯಾಕೆಂದ್ರೆ ಸ್ಪೀಕರ್ ಹುದ್ದೆ ಸಂವಿಧಾನಿಕ ಹುದ್ದೆ, ಅದು ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಯಾವುದೇ ವ್ಯಕ್ತಿ ಸ್ಪೀಕರ್ ಆಗೋ ಮೊದಲು ಯಾವುದೇ ಪಕ್ಷದಿಂದ ಆಯ್ಕೆಯಾಗಿ ಬಂದರೂ ಕೂಡ ಸ್ಪೀಕರ್ ಕುರ್ಚಿಯಲ್ಲಿ ಕೂತ ನಂತರ ಪಕ್ಷಾತೀತವಾಗಿ ನಿರ್ಧಾರಗಳನ್ನು ತಗೋಬೇಕು ಮತ್ತು ಸದನದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಎರಡನ್ನೂ ಸಮಾನವಾಗಿ ಕಾಣಬೇಕು. ಸಾಂವಿಧಾನಿಕವಾಗಿ ಸದನವನ್ನ ಮುನ್ನಡೆಸಬೇಕು. ಈ ಹಿಂದೆ ಸ್ಪೀಕರ್ ಆಗಿ ಆಯ್ಕೆಯಾದ ಕೂಡಲೇ ನೀಲಂ ಸಂಜೀವ್ ರೆಡ್ಡಿ ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇನ್ನುಳಿದ ಸ್ಪೀಕರ್ಗಳು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡದೇ ಇದ್ರೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿದ್ರು. ಇನ್ನು ಸ್ಪೀಕರ್ ಇಡೀ ಸದನದ ಹೆಡ್ ಮಾಸ್ಟರ್ ಇದ್ದ ಹಾಗೆ ಅಲ್ಲಿನ ಪ್ರತಿಯೊಂದನ್ನು ನಿಯಂತ್ರಿಸುವುದು ಸಭಾಪತಿಗಳೇ ಆಗಿರ್ತಾರೆ. ಹೀಗಾಗಿ ಸ್ಪೀಕರ್ ಹುದ್ದೆ ಸಾಂವಿಧಾನಿಕ ಹುದ್ದೆ ಅನ್ನಿಸ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ಈ ಹುದ್ದೆಗೆ ಚುನಾವಣೆಗಳನ್ನು ಮಾಡುವ ಬದಲು ಸರ್ವಾನುಮತದಿಂದ ಆಯ್ಕೆ ಮಾಡೋ ಪದ್ಧತಿಯೊಂದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಇನ್ನು ಎರಡನೆಯದು, ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷದ ಸದಸ್ಯರ ಬಲ ಹೆಚ್ಚಿರುತ್ತೆ. ಹೇಗೂ ಆ ಸ್ಥಾನವನ್ನ ಆಡಳಿತ ಪಕ್ಷದ ಸದಸ್ಯರು ತಾವೇ ಇಟ್ಕೋತಾರೆ. ಹೀಗಾಗಿ ಅಲ್ಲಿ ಚುನಾವಣೆ ನಡೆಸಿ ಕೂಡ ಅಂಥ ಯಾವ ಪ್ರಯೋಜನವೂ ಇರೋದಿಲ್ಲ. ಅದರ ಬದಲು ಸರ್ವಾನುಮತದಿಂದ ಆರಿಸಿದ್ರೆ ಸದನದ ಗೌರವ ಮತ್ತು ಸಮಯ ಎರಡರ ಉಳಿತಾಯ ಆಗುತ್ತೆ ಅನ್ನೋದು ಕೂಡ ಒಂದು ಕಾರಣ. ಆದ್ರೆ ಈ ಬಾರಿ ಹಾಗಾಗಲಿಲ್ಲ. ಸ್ಪೀಕರ್ ಆಯ್ಕೆಯನ್ನ ಸರ್ವಾನುಮತದಿಂದ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ಬಿಜೆಪಿಯ ಹಿರಿಯ ನಾಯಕ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳ ಸದಸ್ಯರಿಗೆ ಮನವಿ ಮಾಡಿಕೊಂಡ್ರಾದ್ರೂ ಉಪಸಭಾಪತಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದ ಕಾರಣಕ್ಕೆ ಅಲ್ಲಿ ಸಹಮತ ವ್ಯಕ್ತ ಆಗಲಿಲ್ಲ. ಹೀಗಾಗಿ ಪ್ರತಿಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದ್ವು. ಅಲ್ಲಿ ಚುನಾವಣೆ ಅನ್ನೋದು ಅನಿವಾರ್ಯ ಆಯಿತು. ಹಾಗಂತ ಈ ಚುನಾವಣೆಯ ಮೂಲಕ ಸದನದ ಸಂಪ್ರದಾಯಕ್ಕೆ ಮೊದಲ ಬಾರಿ ಭಂಗ ಬಂತ? ಹಾಗೇನೂ ಇಲ್ಲ. ಇಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆಗಳು ನಡೀತಾ ಇರೋದು ಇದು ಮೊದಲ ಬಾರಿ ಅಲ್ಲ, 4ನೇ ಬಾರಿ. ಈ ಹಿಂದೆ ಕೂಡ 3 ಬಾರಿ ಇಂಥ ಸನ್ನಿವೇಶ ಉಂಟಾಗಿತ್ತು. ಮೊದಲ ಬಾರಿ 1952ರಲ್ಲಿ, 2ನೇ ಬಾರಿ 1967 ಮತ್ತು 3ನೇ ಬಾರಿ 1976ರಲ್ಲಿ ಕೂಡ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆಗಳು ನಡೆದವು ಮತ್ತು ಆಗಲೂ ಆಡಳಿತಾರೂಢ ಪಕ್ಷದ ಸದಸ್ಯರೇ ಆಯ್ಕೆಯಾಗಿದ್ರು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಗೆಳೆಯರೆ, ಈ ಬಾರಿಯ ಸ್ಪೀಕರ್ ಚುನಾವಣೆಯ ಬಗ್ಗೆ ಹೇಳುವ ಮೊದಲು ನಿಮಗೆ ಕಳೆದ 3 ಚುನಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. 1952ರಲ್ಲಿ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದು ಜಿ.ವಿ. ಮಾವಳಂಕರ್. ಆದರೆ ಅವತ್ತು ಅವರ ವಿರುದ್ಧ ಸ್ಪೀಕರ್ ಸ್ಥಾನಕ್ಕೆ ಮಹಾರಾಷ್ಟ್ರದ ಶೋಲಾಪುರದ ಸಂಸದ ಶಂಕರ್ ಶಾಂತಾರಾಮ್ ಮೋರೆ ಸ್ಪರ್ಧೆ ಮಾಡ್ತಾರೆ. ಈ ಮೋರೆ ಪೀಸೆಂಟ್ಸ್ ಅಂಡ್ ವರ್ಕರ್ಸ್ ಪಾರ್ಟಿ ಆಫ್ ಇಂಡಿಯಾದಿಂದ ಆರಿಸಿ ಬಂದಿದ್ರು. ಆದರೆ ಮಾಳವಂಕರ್ ಅವರಿಗೆ 394 ಮತಗಳಲ್ಲಿ ದೊರೆತರೆ ಮೋರೆ ಅವರಿಗೆ ಸಿಕ್ಕಿದ್ದು 55 ಮತಗಳು. ಹೀಗಾಗಿ ಆಡಳಿತಾರೂಢ ಪಕ್ಷ ಬಯಸಿದ ಹಾಗೆ ಅಲ್ಲಿ ಮಾವಳಂಕರ್ ಆರಿಸಿ ಬಂದರು. ಆ ನಂತರ 4ನೇ ಲೋಕಸಭೆಯಲ್ಲಿ ಅಂದ್ರೆ 1967ರಲ್ಲಿ ಕೂಡ ಸ್ಪೀಕರ್ ಆಯ್ಕೆ ಅನ್ನೋದು ಅವಿರೋಧವಾಗಲಿಲ್ಲ. ಆಂಧ್ರ ಪ್ರದೇಶದ ಹಿಂದೂಪುರಂ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದ ನೀಲಂ ಸಂಜೀವ್ ರೆಡ್ಡಿ ಸ್ಪೀಕರ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರೆ ಅವರ ವಿರುದ್ಧ ಕಿಸಾನ್ ಮಜ್ದೂರ್ ಪಾರ್ಟಿಯ ಸಂಸದ ತೆನ್ನೇಟಿ ವಿಶ್ವನಾಥಂ ಕೂಡ ಸ್ಪರ್ಧೆ ಮಾಡ್ತಾರೆ. ಇಬ್ಬರು ಆಂಧ್ರದ ಸಂಸದರು. ಅವತ್ತು ನೀಲಂ ಸಂಜೀವ್ ರೆಡ್ಡಿ ಅವರಿಗೆ 278 ಮತಗಳು ಸಿಕ್ಕರೆ ಈ ತೆನ್ನೇಟಿ ಅವರಿಗೆ 207 ಮತಗಳು ದೊರೆತು. ಹೀಗೆ ನೀಲಂ ಸಂಜೀವ್ ರೆಡ್ಡಿ 4ನೇ ಲೋಕಸಭೆಯ ಸ್ಪೀಕರ್ ಆದರು. ಮುಂದೆ 5ನೇ ಲೋಕಸಭೆಯ ಸಂದರ್ಭದಲ್ಲಿ ಅಂದ್ರೆ 1975ರ ಡಿಸೆಂಬರ್ ಅಲ್ಲಿ ಲೋಕಸಭಾ ಸ್ಪೀಕರ್ ಧಿಲ್ಲೋನ್ ರಾಜೀನಾಮೆ ಕೊಟ್ಟ ಕಾರಣಕ್ಕೆ ಸ್ಪೀಕರ್ ಮರು ಆಯ್ಕೆ ಮಾಡಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಬಲರಾಮ್ ಭಗತ್ ಅವರ ಹೆಸರನ್ನ ಸ್ಪೀಕರ್ ಸ್ಥಾನಕ್ಕೆ ಸೂಚಿಸುತ್ತಾರೆ. ಆಗ ಕಾಂಗ್ರೆಸ್ ಪಕ್ಷದ ಸಂಸದ ಪ್ರಸನ್ನ ಭಾಯ್ ಮೆಹ್ತಾ ಜನಸಂಘದ ನಾಯಕ ಜಗನ್ನಾಥರಾವ್ ಜೋಶಿ ಅವರ ಹೆಸರನ್ನ ಸ್ಪೀಕರ್ ಸ್ಥಾನಕ್ಕೆ ಸೂಚಿಸಿದ್ರು. ಹೀಗಾಗಿ ಅಲ್ಲಿ ಚುನಾವಣೆಗಳು ನಡೆದವು. 344 ಮತಗಳು ಭಗತ್ ಅವರಿಗೆ ದೊರೆತರೆ ಜಗನ್ನಾಥ್ ಜೋಶಿ ಅವರಿಗೆ 58 ಮತಗಳು ಬಂದವು. ಹೀಗೆ ಅಲ್ಲಿ ಇಂದಿರಾ ಗಾಂಧಿ ಬೆಂಬಲಿತ ಅಭ್ಯರ್ಥಿ ಬಲರಾಮ್ ಭಗತ್ ಸ್ಪೀಕರ್ ಆಗಿ ಆಯ್ಕೆ ಆದರು. ಇನ್ನು ಈ ಬಾರಿ ಈ ಹಿಂದಿನ ಹಾಗೆ ಮತದಾನ ನಡೆಯಲಿಲ್ಲ. ಸ್ಪೀಕರ್ ಆಯ್ಕೆಯನ್ನ ಧ್ವನಿಮತಕ್ಕೆ ಹಾಕಲಾಯಿತು. ಆ ಮೂಲಕ ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು. I invite Sri Om Birla to come up and occupy the chair.
ಗೆಳೆಯರೆ, ಈ ಬಾರಿ ಕೂಡ ಚುನಾವಣೆಗಳ ಅಗತ್ಯ ಇಲ್ಲದೆ ಸ್ಪೀಕರ್ ಆಯ್ಕೆಯನ್ನು ನಡೆಸಬೇಕು ಅನ್ನೋದು ಆಡಳಿತಾರೂಢ ಪಕ್ಷದ ಬಯಕೆ ಆಗಿತ್ತು. ಹೀಗಾಗಿನೇ ಒಮ್ಮತದ ಆಯ್ಕೆಗೆ ಸಹಕಾರ ಕೊಡಿ ಅಂತ ರಾಜನಾಥ್ ಸಿಂಗ್ ಹಾಗೂ ಕಿರಣ್ ರಿಜಿಜು ಪ್ರತಿಪಕ್ಷಗಳಿಗೆ ಮನವಿ ಮಾಡಿಕೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷ ಉಪಸಭಾಪತಿ ಸ್ಥಾನಕ್ಕಾಗಿ ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತು. ಇಲ್ಲಿ ಕೂಡ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಅಂದ್ರೆ, ಸ್ಪೀಕರ್ ಸ್ಥಾನಕ್ಕೆ ಸರ್ವಾನುಮತದ ಆಯ್ಕೆ ಮಾಡೋದ್ರಿಂದ ಉಪ ಸ್ಪೀಕರ್ ಸ್ಥಾನವನ್ನು ಪ್ರತಿಪಕ್ಷಗಳಿಗೆ ಬಿಟ್ಟು ಕೊಡುವ ಒಂದು ಪದ್ಧತಿ ಕೆಲ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಂತ ಪ್ರತಿ ಬಾರಿಯೂ ಉಪ ಸ್ಪೀಕರ್ ಹುದ್ದೆಯನ್ನು ಪ್ರತಿಪಕ್ಷಗಳಿಗೆ ಬಿಟ್ಟುಕೊಟ್ಟಿದ್ದಾರೆ ಅಂತಲ್ಲ. ಮೊದಲ ಲೋಕಸಭೆಯ ಉಪಸಭಾಪತಿ MA ಅಯ್ಯಂಗಾರ್ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ನವರೇ ಆಗಿದ್ರು. ಆ ನಂತರ ಬಂದ ಸ್ಪೀಕರ್ಗಳು ಕೂಡ ಆಡಳಿತಾರೂಢ ಪಕ್ಷದವರೇ ಆಗ್ತಾ ಇದ್ರು. ಇನ್ನು ಪ್ರತಿಪಕ್ಷಗಳಿಗೆ ಉಪ ಸ್ಪೀಕರ್ ಪಟ್ಟವನ್ನು ಬಿಟ್ಟುಕೊಡೋ ಪದ್ಧತಿ ಶುರುವಾಗಿದ್ದು 1991ರಲ್ಲಿ. ಅವತ್ತಿನ ರಾಜಕೀಯ ಪರಿಸ್ಥಿತಿಗಳ ಕಾರಣದಿಂದ ಲೋಕಸಭೆಯಲ್ಲಿ ಉಪಸಭಾಪತಿ ಸ್ಥಾನವನ್ನು ವಿಪಕ್ಷಗಳಿಗೆ ಬಿಟ್ಟುಕೊಡಲಾಯಿತು. ಅವತ್ತು ತುಮಕೂರಿನ ಸಂಸದ ಮಲ್ಲಿಕಾರ್ಜುನಯ್ಯ ಉಪಸಭಾಪತಿ ಆದ್ರು. ಅವರು ಬಿಜೆಪಿಯಿಂದ ಆರಿಸಿ ಬಂದಿದ್ದವರು. ಆ ನಂತರ ಉಪಸಭಾಪತಿ ಸ್ಥಾನವನ್ನು ವಿಪಕ್ಷಗಳಿಗೆ ಬಿಟ್ಟುಕೊಡ್ತಾ ಬರಲಾಯಿತು. ಯಾಕೆಂದ್ರೆ ಸದನದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಸಂಪೂರ್ಣ ಬಹುಮತದ ಕೊರತೆ ಇರ್ತಾ ಇತ್ತು ಮತ್ತು ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗ್ತಾ ಇದ್ವು. ಹೀಗಾಗಿ ಅಲ್ಲಿ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಸ್ಥಾನಗಳನ್ನ ಪಕ್ಷಗಳ ನಡುವೆ ಹಂಚಿಕೊಳ್ಳೋ ಪದ್ಧತಿ ಆರಂಭ ಆಯಿತು. ಇನ್ನು 2014ರಲ್ಲಿ ಮೋದಿ ನೇತೃತ್ವದ NDA ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಸುಮಿತ್ರಾ ಮಹಾಜನ್ ಸ್ಪೀಕರ್ ಆದ್ರೆ AIADMK ಪಕ್ಷದ ತಂಬಿ ದುರೈ ಡೆಪ್ಯೂಟಿ ಸ್ಪೀಕರ್ ಆದರು. ಹಾಗೆ 2019ರಲ್ಲಿ ಓಂ ಬಿರ್ಲಾ ಸ್ಪೀಕರ್ ಆದರು. ಉಪ ಸ್ಪೀಕರ್ ಹುದ್ದೆಯನ್ನ ಸರ್ಕಾರ ಖಾಲಿನೇ ಇಟ್ಕೊಳ್ತು. ಹಾಗೆ ಮಾಡಬಾರದು. ನಮ್ಮ ಸಂವಿಧಾನ ಉಪ ಸ್ಪೀಕರ್ ಹುದ್ದೆ ಕಡ್ಡಾಯ ಅಂತ ಹೇಳುತ್ತೆ. ಹೀಗಾಗಿ ಉಪಸಭಾಪತಿಯ ಆಯ್ಕೆ ಆಗಲೇಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಯಿತು. ಇಷ್ಟಾದರೂ ಕಳೆದ ಅವಧಿಯಲ್ಲಿ ಅಂದರೆ 17ನೇ ಲೋಕಸಭೆಗೆ ಉಪ ಸ್ಪೀಕರ್ ನೇಮಕ ಆಗಲೇ ಇಲ್ಲ. ಇನ್ನು ಈ ಬಾರಿ ಪ್ರತಿಪಕ್ಷಗಳ ಕೂಟ ಕೂಡ ಬಲಿಷ್ಠವಾಗಿದೆ. ಕೇಂದ್ರದಲ್ಲಿ ಬಿಜೆಪಿಗೆ ಸಂಪೂರ್ಣ ಬಹುಮತ ಇಲ್ಲ. ಅವರು ಮಿತ್ರ ಪಕ್ಷಗಳ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಪ್ರತಿಪಕ್ಷ ಬಿಟ್ಟುಕೊಡಿ ಅಂತ ಕಾಂಗ್ರೆಸ್ ನೇತೃತ್ವದ ಕೂಟ ಒತ್ತಾಯ ಮಾಡಿತು. ಸದ್ಯಕ್ಕೆ ಸ್ಪೀಕರ್ ಆಯ್ಕೆಯನ್ನು ಮಾಡಿ ಮುಗಿಸೋಣ, ಉಪಸಭಾಪತಿ ಆಯ್ಕೆಯ ಸಂದರ್ಭದಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ರಾಜನಾಥ್ ಸಿಂಗ್ ಹೇಳಿದರು. ಇದು ವಿಪಕ್ಷಗಳಿಗೆ ಇಷ್ಟ ಆಗಲಿಲ್ಲ. ಅವರು ಸ್ಪೀಕರ್ ಎಲೆಕ್ಷನ್ಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಿರ್ಧಾರವನ್ನು ಪ್ರಕಟಿಸಿದರು. ಹೀಗಾಗಿ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ಹಾಗೂ ಪ್ರತಿಪಕ್ಷಗಳ ಅಭ್ಯರ್ಥಿಯಾಗಿ ಕೆ ಸುರೇಶ್ ಕಣದಲ್ಲಿರೋ ಹಾಗಾಯಿತು. ಗೆಳೆಯರೆ, ಇಲ್ಲಿ ಕೆ ಸುರೇಶ್ ಅವರನ್ನೇ ಕಾಂಗ್ರೆಸ್ ಕೂಟ ಕಣಕ್ಕಿಳಿಸೋದಕ್ಕೆ ಕೂಡ ಒಂದು ಕಾರಣ ಆಯಿತು. ಸುರೇಶ್ 8 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಹೀಗಾಗಿ ಈ ಬಾರಿ ಪ್ರೋಟೆಮ್ ಸ್ಪೀಕರ್ ಅಂದರೆ ಲೋಕಸಭೆ ಅಸ್ತಿತ್ವಕ್ಕೆ ಬಂದ ತಕ್ಷಣ ಹೊಸ ಸ್ಪೀಕರ್ ಆಯ್ಕೆಯಾಗುವವರೆಗೆ ತಾತ್ಕಾಲಿಕ ಅವಧಿಗೆ ಸ್ಪೀಕರ್ ಹುದ್ದೆಗೆ ರಾಷ್ಟ್ರಪತಿಗಳಿಂದ ನೇಮಕ ಆಗುವ ಮತ್ತು ಹೊಸದಾಗಿ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಿ ನೂತನ ಸ್ಪೀಕರ್ ಆಯ್ಕೆಯ ವಿಧಿವಿಧಾನಗಳನ್ನು ಪೂರ್ಣಗೊಳಿಸುವುದಕ್ಕಾಗಿ ನೇಮಕಗೊಳ್ಳುವ ಮಧ್ಯಂತರ ಅವಧಿಯ ಸ್ಪೀಕರ್ ಹುದ್ದೆಗೆ ಕಾಂಗ್ರೆಸ್ನ ಕೆ ಸುರೇಶ್ ಅವರು ಆಯ್ಕೆಯಾಗ್ತಾರೆ ಅಂತ ಭಾವಿಸಲಾಗಿತ್ತು. ಯಾಕೆಂದ್ರೆ ಸದ್ಯದ ಮಟ್ಟಿಗೆ ಅವರೇ ಸೀನಿಯರ್ ಸದಸ್ಯರು ಹಾಗೂ ಯಾರು ಅತಿ ಹೆಚ್ಚು ಬಾರಿ ಆರಿಸಿ ಬರ್ತಾರೋ ಅವರನ್ನ ಪ್ರೋಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡೋ ಪದ್ಧತಿ ಇರೋದ್ರಿಂದ ಅಲ್ಲಿ ಸುರೇಶ್ ಆಗ್ತಾರೆ ಅಂತ ಭಾವಿಸಲಾಯಿತು. ಆದರೆ ಸುರೇಶ್ ಬದಲಿಗೆ ಭರ್ತೃಹರಿ ಅವರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡಿದ್ರು. ಇದು ಕೂಡ ಪ್ರತಿಪಕ್ಷಗಳ ಸಿಟ್ಟಿಗೆ ಕಾರಣ ಆಯಿತು. ಇಲ್ಲಿ ಸುರೇಶ್ ಅವರ ಸೀನಿಯಾರಿಟಿಯನ್ನ ಗಮನಕ್ಕೆ ತಗೊಳ್ಳದೇ ಇರೋದಕ್ಕೊಂದು ಕಾರಣ ಆಯಿತು. ಈ ಕೆ ಸುರೇಶ್ ಅವರ ಸದಸ್ಯತ್ವವನ್ನು 2009ರಲ್ಲಿ ಕೇರಳದ ಹೈಕೋರ್ಟ್ ರದ್ದು ಮಾಡಿತು. ಇವರು ಕ್ರೈಸ್ತರಾಗಿದ್ದರೂ ಕೂಡ ದಲಿತ ಅನ್ನೋ ನಕಲಿ ಜಾತಿ ಪ್ರಮಾಣವನ್ನು ಕೊಟ್ಟು ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಅನ್ನೋ ಆರೋಪವೊಂದು ಅವರ ಮೇಲಿತ್ತು. ಹೀಗಾಗಿ ಹೈಕೋರ್ಟ್ ಅವರ ಸದಸ್ಯತ್ವವನ್ನು ರದ್ದು ಮಾಡಿತು. ಆದರೆ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡ್ತು. ಸೊ ಅವರು 8 ಬಾರಿ ಆರಿಸಿ ಬಂದಿದ್ದಾರೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಕಾರಣ ಕೊಟ್ಟು 7 ಬಾರಿ ಸತತವಾಗಿ ಆಯ್ಕೆಯಾದ ಭರ್ತೃಹರಿ ಮೆಹತಾಬ್ ಅವರನ್ನ ಪ್ರೋಟೆಮ್ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು. ಇದು ವಿಪಕ್ಷಗಳ ಸಿಟ್ಟಿಗೆ ಕಾರಣ ಆಯಿತು. ಹೀಗಾಗಿ ಕೆ ಸುರೇಶ್ ಅವರನ್ನೇ ವಿಪಕ್ಷಗಳು ಸ್ಪೀಕರ್ ಸ್ಥಾನದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರು. ಆದರೆ ಅಲ್ಲಿ ಕೂಡ ಸಂಪೂರ್ಣ ಒಗ್ಗಟ್ಟಿರಲಿಲ್ಲ. ಅಭ್ಯರ್ಥಿಯನ್ನು ಕಣಕ್ಕಿಳಿಸೋ ಬಗ್ಗೆ ನಮ್ಮ ಜೊತೆ ಮಾತುಕತೆಗಳನ್ನು ನಡೆಸಲಿಲ್ಲ, ನಮಗೊಂದು ಮಾತು ಹೇಳಲಿಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ಬೇಸರ ವ್ಯಕ್ತಪಡಿಸಿತು. ಇದೆಲ್ಲದರ ನಡುವೆ ಸ್ಪೀಕರ್ ಚುನಾವಣೆಯನ್ನ ಪ್ರೋಟೆಮ್ ಸ್ಪೀಕರ್ ಧ್ವನಿಮತಕ್ಕೆ ಹಾಕಿದ್ರು ಮತ್ತು ಆಡಳಿತಾರೂಢ ಪಕ್ಷಕ್ಕೆ 293 ಸದಸ್ಯರ ಬಲ ಇರೋದ್ರಿಂದ ಓಂ ಬಿರ್ಲಾ ಈ ಬಾರಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಘೋಷಿಸಲಾಯಿತು. ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಾಯಕರಿಬ್ಬರು ನೂತನ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರನ್ನು ಸಭಾಧ್ಯಕ್ಷರ ಪೀಠಕ್ಕೆ ಕರ್ಕೊಂಡು ಹೋಗಿ ಕೂಡಿಸಿದ್ದು ಆಯಿತು. ಅಲ್ಲಿಗೆ 18ನೇ ಲೋಕಸಭೆಯ ಸ್ಪೀಕರ್ ಆಯ್ಕೆ ಮುಕ್ತಾಯವಾದ ಹಾಗಾಗಿದೆ.
ಗೆಳೆಯರೆ, ಇನ್ನು ಲೋಕಸಭೆಗೆ ಎಂ.ಎ. ಅಯ್ಯಂಗಾರ್, ಗುರುದಯಾಳ್ ಧಿಲೋನ್, ಬಲರಾಮ್ ಜಾಖಡ್, GMC ಬಾಲಯೋಗಿ ನಂತರ ಸತತ 2ನೇ ಅವಧಿಗೆ ಸ್ಪೀಕರ್ ಆಗ್ತಾ ಇರೋ ಹೆಗ್ಗಳಿಕೆ ಓಂ ಬಿರ್ಲಾ ಅವರದ್ದು. ಹಾಗೆ 5 ವರ್ಷಗಳ ಕಾಲ ಸ್ಪೀಕರ್ ಹುದ್ದೆಯಲ್ಲಿದ್ದು 2ನೇ ಬಾರಿಗೆ ಮತ್ತೆ ಸ್ಪೀಕರ್ ಆಗ್ತಾ ಇರೋ 2ನೇ ವ್ಯಕ್ತಿ ಓಂ ಬಿರ್ಲಾ. ಈ ಹಿಂದೆ ಬಲರಾಮ್ ಜಾಖಡ್ ಕೂಡ 1980ರಿಂದ 85ರವರೆಗೆ ಹಾಗೆ 85ರಿಂದ 89ರವರೆಗೆ ಸ್ಪೀಕರ್ ಆಗಿದ್ರು. ಉಳಿದವರು 2 ಬಾರಿ ಸ್ಪೀಕರ್ ಆದರೂ ಕೂಡ ಅವರ ಮೊದಲ ಅವಧಿ 5 ವರ್ಷಗಳಾಗಿರಲಿಲ್ಲ. ಜಾಖಡ್ ನಂತರ ಓಂ ಬಿರ್ಲಾ ಈಗ ಆ ದಾಖಲೆಯನ್ನು ಬರೀತಾ ಇದ್ದಾರೆ. ಇದು ಗೆಳೆಯರೆ ಲೋಕಸಭಾ ಸ್ಪೀಕರ್ ಆಯ್ಕೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.